ಬಿಜೆಪಿಗೆ ಶಾಕ್ ಕೊಡ್ತಾರ ಮಾಜಿ ಸಚಿವ ಮಾಧುಸ್ವಾಮಿ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥವರು, ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಂಥವರು. ಯಡಿಯೂರಪ್ಪನವರ ಸರ್ಕಾರದಲ್ಲಿ, ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಸ್ವಲ್ಪ ಜ್ಞಾನಿ ಅಂತ ಹೇಳ್ಬೋದು. ಜ್ಞಾನಿ, ಸ್ವಲ್ಪ ಹಿಡಿತ, ವಿಷಯಗಳ ಹಿಡಿತ ಮತ್ತು ವಿಷಯಗಳನ್ನು ಮುಟ್ಟಿಸಬಹುದಾದಂತಹ ತಾಕತ್ತಿದ್ದಂತಹ ರಾಜಕಾರಣಿ ಮಾಧುಸ್ವಾಮಿ ಅವರು. ಸೊ ಆ ಮಾಧುಸ್ವಾಮಿ ಅವರು ಈಗ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವಂಥದ್ದು ಪ್ರಮುಖವಾಗಿ ಚರ್ಚೆ. ಕೆಲ ದಿನಗಳ ಹಿಂದೆಯಷ್ಟೇ ಮಾಧುಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬಿಜೆಪಿ ಪಕ್ಷದಿಂದ ಒಂದು ಕಾಲನ್ನು ಹೊರಗಿಟ್ರ ಅಂತೇಳಿ, ಒಂದು ಕಾಲು ಹೊರಗಿಟ್ರೆ ಇನ್ನೊಂದು ಕಾಲನ್ನು ಹೊರಗಿಡ್ಲೇಬೇಕಾಗತ್ತೆ. ಸೊ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಲ್ಲ, ನಾನು ಸಂತೆಯಲ್ಲಿ ತಪ್ಪಿಸಿಕೊಂಡ ಮಗ ಅಂತ ಹೇಳಿದ್ದಾರೆ. ಯಾವ ಸಂತೆ? ಸದ್ಯಕ್ಕೆ ಅವರು ಇರುವಂಥದ್ದು ಬಿಜೆಪಿಯಲ್ಲಿ. ಸೊ ಅವರೀಗ ಬಿಜೆಪಿಯಲ್ಲಿ ತಪ್ಪಿಸಿಕೊಂಡ ಮಗ. ತಪ್ಪಿಸಿಕೊಂಡ ಅಂತ ಹೇಳಿದ್ರೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಮೋಸ್ಟ್ಲಿ ಮಾಧುಸ್ವಾಮಿ ಅವರ ಬಗ್ಗೆ. ಯಾರು ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋಗ್ತಾರೋ ಹೋಗ್ತೇನೆ ಅಂತೇಳಿ ಮಾಧುಸ್ವಾಮಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಯಾವತ್ತಿಗೂ ದ್ವಂದ್ವದಲ್ಲಿ ಮಾತನಾಡುವಂತಹ ವ್ಯಕ್ತಿ ಅಲ್ಲ. ಭೇಟಿ ಮಾಡಿದ್ರೆ ಮಾಡಿದ್ದೇನೆ ಅಂತಾನೆ ಹೇಳ್ತೇನೆ, ಯಾವನಿಗೋ ಹೆದರ್ಕೊಂಡು ಮಾತಾಡಬೇಕು ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತಲೂ ಕೂಡ ತುಮಕೂರಿನ ಖಾಸಗಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ತಪ್ಪಿಸಿಕೊಂಡ ಮಗ ಅಂತ ಹೇಳಿದ್ರೆ ಅದು ದ್ವಂದ್ವನೇ. ಅವರ ಪ್ರಕಾರ ಅದು ದ್ವಂದ್ವ ಅಲ್ಲ ಅನ್ನೋದಾದ್ರೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಾನೆ ಅರ್ಥ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಗೆದ್ದಿದೆ. ಸುರೇಶ್ ಬಾಬು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು. 2028ಕ್ಕೆ ಇನ್ ಕೇಸ್ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಮುಂದುವರಿಯುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಅಂತೇಳಿ ಏನು ಭಾವಿಸಲಾಗಿದೆ. ಒಂದು ವೇಳೆ ಆ ಮೈತ್ರಿ ಮುಂದುವರೆದಂತಹ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರಿಗೆ ಆ ಕ್ಷೇತ್ರ ಸಿಗದೇ ಇರಬಹುದು. ಆಗ ಕ್ಷೇತ್ರ ಇಲ್ಲದೆ ರಾಜಕೀಯ ಅತಂತ್ರ ಸ್ಥಿತಿ, ರಾಜಕೀಯ ಅನಾಥತೆ ಕಾಡುತ್ತೆ. ಮತ್ತೆ ಮಾಧುಸ್ವಾಮಿ ಅವರಿಗೆ 2028ರ ವಿಧಾನಸಭಾ ಚುನಾವಣೆ ಕಡೆಯ ವಿಧಾನಸಭಾ ಚುನಾವಣೆ, ಅದು ಕೂಡ ಇಂಪಾರ್ಟೆಂಟ್. ಸೊ ಮಾಧುಸ್ವಾಮಿ ಅವರು ಈಗ ಹೆಜ್ಜೆಯನ್ನು ಇಡಲೇಬೇಕಾಗತ್ತೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಮಾಧುಸ್ವಾಮಿ ಅವರ ಹೆಸರು ಕೇಳಿ ಬಂದಿತ್ತು, ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ. ಸೊ ಮಾಧುಸ್ವಾಮಿ ಅವರು ಈಗ ಸಂತೆಯಲ್ಲಿ ತಪ್ಪಿಸಿಕೊಂಡ ಮಗ, ಯಾರು ಕೈ ಹಿಡಿದು ಕರೆದುಕೊಂಡು ಹೋಗ್ತಾರೋ ಹೋಗ್ತೇನೆ ಅಂಥೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಯಾರು ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾರೋ ಹೋಗ್ತೇನೆ ಅಂಥೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಬಹುಶಃ ಕಾಂಗ್ರೆಸ್ಸಿಗೆ ಹೋದರೂ ಕೂಡ ಅಚ್ಚರಿ ಏನಿಲ್ಲ. 2028ಕ್ಕೆ ಮಾಧುಸ್ವಾಮಿ ಅವರು ಚಿಕ್ಕನಾಯಕನಹಳ್ಳಿಯ ಕಾಂಗ್ರೆಸ್ನ ಅಭ್ಯರ್ಥಿಯಾದರೂ ಕೂಡ ಅಚ್ಚರಿ ಏನಿಲ್ಲ. ಇನ್ ಕೇಸ್ ಹೋದರೆ ಕಾಂಗ್ರೆಸ್ಗೆ ಲಾಭ ಆಗ್ಬೋದು, ಮಾಧುಸ್ವಾಮಿ ಅವ್ರಿಗೂ ಕೂಡ ಲಾಭ ಆಗ್ಬೋದು. ಅಲ್ಲೊಬ್ಬರು ಪ್ರಬಲ ಕ್ಯಾಂಡಿಡೇಟ್ನ ಅವಶ್ಯಕತೆ ಖಂಡಿತ ಕಾಂಗ್ರೆಸ್ಸಿಗಿದೆ. ಕಳೆದ ವಿಧಾನಸಭಾ ಚುನಾವಣೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಿರಣ್ ಕುಮಾರ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ರು. ಸೊ ಈಗ ಮಾಧುಸ್ವಾಮಿ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಒಂದು ವೇಳೆ ಹೋದರೆ 2028ಕ್ಕೆ ಆ ಕಿರಣ್ ಕುಮಾರ್ ಅವರ ಕಥೆ ಏನು? ಅವರಿಗೇನು ಟಿಕೆಟ್ ಕೊಡಲ್ಲ ಕಾಂಗ್ರೆಸ್, ಕಷ್ಟ ಆಗುತ್ತೆ ಟಿಕೆಟ್ ಪೈಪೋಟಿ ಮಾಡುವಂಥದ್ದು. ಸೊ ಮಾಧುಸ್ವಾಮಿ ಅವರು ಬಹುತೇಕ ಕಾಂಗ್ರೆಸ್ನ ಕಡೆಗೆ ವಾಲ್ದಂತಿದೆ. ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಲಿಲ್ಲ. ಸೀಸನ್ ಆಗಿರ್ಬೋದೇನೋ, ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ, ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗೆ ಆಗಿರ್ಬೋದು. ಈಗ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ, ಒತ್ತಿನೂ ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೆ ಒಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯ. ಈಸ್ ಬಿಕಮಿಂಗ್ ಸ್ವಲ್ಪ ನಮಗೆ ಚೆನ್ನಾಗಿಲ್ಲ. ಇಬ್ಬರು ಪ್ರಪಂಚಕ್ಕೆಲ್ಲ ಗೊತ್ತಿರೋ ಪ್ರಶ್ನೆ ಯಾಕೆ ಕೇಳ್ತೀರಾ? ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಾನು ಹೈಕಮಾಂಡ್. ಈಗ ಚುನಾವಣೆಗಿಂತ ಮೊದಲೇ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು, ನಿಮ್ಮ ಈ ಇದರಲ್ಲಿ ಎಷ್ಟು ಸರಿ? ಅಲ್ಲ, ಬೇಕದು ಪೊಲಿಟಿಕಲ್ ಆಗಿ ಬೇಕಾಗುತ್ತೆ. ಯಾಕೆಂದ್ರೆ ನಾಳೆ ಈ ರಾಷ್ಟ್ರನ ಯಾರು ಲೀಡ್ ಮಾಡ್ತಾರೆ, ಈ ರಾಜ್ಯ ಲೀಡ್ ಮಾಡ್ತಾರೆ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಡಿಸಿಷನ್ ತಗೊಳ್ಳೋದು ತಪ್ಪಲ್ಲ.
ಬಟ್ ಈ ಹಂತದಲ್ಲಿ ಸ್ಟೇಟ್ ಲೆವೆಲ್ಗಳಲ್ಲೆಲ್ಲ ಈ ರೀತಿ ಕಮ್ಯಾಂಡ್, ಅವತ್ತೇ ಯಾರನ್ನೋ ಒಬ್ಬರು ಚುನಾವಣೆಯಲ್ಲೇ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿ ಮ್ಯಾಂಡೇಟ್ ತಗೊಂಡಿದ್ರೆ ನಾವ್ಯಾರು ಟೀಕೆ ಮಾಡ್ತಿಲ್ಲ. ಅವ್ರ ಹೆಸರು ಮೇಲೆ ನಾವು ಗೆದ್ದಿದ್ದೀವಿ ಅಂದಾಗ ನಮಗೆ ಚರ್ಚೆಯಲ್ಲೇ ಒಂದು ಕಾಲ ಇತ್ತು, ಯಡಿಯೂರಪ್ಪನವ್ರ ಹೆಸರು ಮೇಲೆ ಗೆದ್ದು ಬಂದ್ವಿ, ಕ್ವಶನೇ ಮಾಡಿಲ್ಲ ನಾವ್ಯಾರು. ಈಗ ಹಂಗಿಲ್ವಲ್ಲ, ಹೈಕಮಾಂಡ್ ಪಕ್ಷದ ಹೆಸರಲ್ಲಿ ಬಂದಾಗ ಇಟ್ ಹ್ಯಾಸ್ ಟು ಬಿ ಕಲೆಕ್ಟಿವ್. ಮೊನ್ನೆ ಸಿದ್ದರಾಮಯ್ಯ ಭೇಟಿ ಉದ್ದೇಶ ಏನಿತ್ತು ಸರ್? ಇಲ್ಲ ರೀ, ಯಾಕೆ ಅದೊಂದು ರಾಜಕೀಯಕ್ಕೆ ತರ್ತೀರಿ? ನಮ್ಮ ಸಮಾಜದ್ದೊಂದು ಹಾಸ್ಟೆಲ್ ನಡೀತಾ ಇದೆ, ಗರ್ಲ್ಸ್ ಹಾಸ್ಟೆಲ್, ಕಂಬಿ ಸಿದ್ದರಾಮಯ್ಯ ಹಾಸ್ಟೆಲು ಬಸವೇಶ್ವರ ನಗರಲ್ಲಿ. ನಾನು ಧರ್ಮಸಿಂಗ್ ಇದ್ದಾಗ ಹಾಸ್ಟ್ಲಿಗೆ ಜಾಗ ಕೊಡಿಸಿದ್ದೆ, ಅದು CI ಸೈಟ್ನ BDAಯಿಂದ. ಈಗ ನಮಗೆ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ ಹೆಣ್ಮಕ್ಳು ಹಾಸ್ಟ್ಲು, ಹಾಗಾಗಿ ಅದಕ್ಕೆ ಅಡ್ಜಾಯ್ನಂಗಾಗಿ 4,000 5,000 ಅಡಿ ಜಮೀನಿದೆ. ನನಗೆ ಅವರೊಂದು 5-6 ತಿಂಗಳಿಂದ ಒಂದೇ ಸಮ ಕೇಳೋರು, ಬಂದೊಂದು ಮಾತು ಹೇಳಿ ಇನ್ನೊಂದಷ್ಟು ಹಾಸ್ಟೆಲ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಡ್ತೀವಿ ಅಂತ. ಒಳ್ಳೆಯದಾಗದಾಗ ಸಮಾಜಕ್ಕಾಗಲಿ ಅಂತ ಹೋಗಿಬಿಟ್ರೆ ರಾಜಕೀಯ ಅಥವಾ ಇನ್ಯಾವ ಚರ್ಚೆನೂ ನಾವು ಮಾಡಿ. CM ಕೂಡ ಏನು ಸಮರ್ಥನೆ ಅಂದರೆ ನಿಮಗೆ ಪ್ರತಿಕ್ರಿಯೆ ನಿಮ್ಮ ಕೆಲಸ ಮಾಡಿಕೊಡ್ತಾರೆ ಅವ್ರು, ನನಗೆ ಗ್ಯಾರಂಟಿ ಇದೆ. ಸ್ನೇಹಿತರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.